10 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ನಮಗೆ ಮಂಜೂರಿ ಆಗಿದೆ. 10 ಕೋಟಿ ರೂಪಾಯಿಗೆ ಟೆಂಡರ್ ಮಾಡಿ ವಿವಿಧ ಬಡಾವಣೆಗಳಲ್ಲಿ ಸಿಸಿ ರಸ್ತೆ, ಚರಂಡಿ, ಕುಡಿಯ ನೀರು, ಬೀದಿ ದೀಪ, ಉದ್ಯಾನವನದ ನಿರ್ಮಾಣ ಈ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ. ಈ ಒಂದು ಕಾಮಗಾರಿಗಳ ಶಂಕುಸ್ಥಾಪನೆಯಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದಂತ ಸಹೋದರಿ ಶ್ರೀಮತಿ ಶಶಿಕಲಾ ಅಶೋಕ್ ಅವರಿದ್ದಾರೆ. ಉಪಾಧ್ಯಕ್ಷರಾದಂತ ವಿಜಯ್ ಕುಮಾರ್ ಅವರು, ನಮ್ಮ ಸಿಒ ಗಿರೀಶ್ ಅವರಿದ್ದಾರೆ, ಎಸಿ ಮುಕುಲ್ ಅವರಿದ್ದಾರೆ, ಎಲ್ಲ ಪುರಸಭೆ ಸದಸ್ಯರು ಬಸವ ವೆಂಕಿ ಅವರು, ಓಂಕಾರ ಅವರು, ರೇಷ್ಮೆ ಅವರು, ಮತ್ತೆ ಈ ಕಡೆ ಹನುಮಂತರಾವ್ ಚವ್ಹಾಣ್ ಅವರು, ಇಲ್ಲಿ ಎಲ್ಲ ನಮ್ಮ ಸಹೋದರಿ ಸದಸ್ಯರಿದ್ದಾರೆ. ಈ ಭಾಗದಲ್ಲಿ ಚೌಧರಿ ಇದ್ದಾರೆ, ಅನಿಲ್ ಸುಂಟೆ ಇದ್ದಾರೆ, ರಾಜ್ಕುಮಾರ್ ಅವರು, ಪಂಚಿಲ್ ಅವರು, ಅತೀಕರ್ ಅವರು, ನಮ್ಮ ಅತ್ಯಂತ ಪ್ರಮುಖವಾದಂತ ಅನೇಕ ಮುಖಂಡಗಳಿದ್ದೀರಿ. ಇಲ್ಲಿ ವಿಲಾಸ್ ಮೌರ್ಯ ಅವರು, ಪ್ರಕಾಶ್ ಮಾಶೆಟ್ಟಿ ಅವರು, ವಿಶ್ವನಾಥ್ ಮೌರ್ಯ ಅವರು, ಪ್ರಶಾಂತ್ ಅವರು, ಬಂಗಾರೆ ಅವರು, ಎಲ್ಲರ ಹೆಸರು ತಗೊಂಡ್ರೆ ಈಗ ಕೈಲಾಶ್ ಆಗ್ಲಿ, ಇನ್ನಿತರ ಬಹಳ ಜನ ಇದ್ದೀರಿ. ಮತ್ತೆಲ್ಲ ನಮ್ಮ ಅಕ್ಕ ತಂಗಿಯಂದಿರು, ಎಲ್ಲ ನಮ್ಮ ಸಹೋದರರು ಸೇರಿದ್ದೀರಿ. ಒಬ್ಬರ ಹೆಸರು ತಗೊಂಡು ಒಬ್ಬರು ಬಿಟ್ಬಿಟ್ರೆ ಅದು ಕಷ್ಟನೇ ಇದೆ. ಹೀಗಾಗಿ ಆ ಕಡೆ ಈ ಕಡೆ ಅಂತ ತಿಳ್ಕೊಳ್ರಿ. ಯಾರ ಹೆಸರು ತೆಗೆದುಕೊಳ್ಳದೆ ಇದ್ರೆ ಯಾರು ನಿರಾಶರಾಗದ್ ಬೇಡ. ಮೋತಿಲಾಲ್ ಅವರು ಇಲ್ಲೇ ಬಂದಿದ್ದಾರೆ. ಈ ಕಾರ್ಯಕ್ರಮದ ಆಯೋಜಕರು ನಮ್ಮ ಪುರಸಭೆಯ ಏನು ಜಿಲ್ಲಾ ಮಟ್ಟದ ಡಿಯುಡಿಸಿ ಮುಖ್ಯಸ್ಥರಿದ್ದಾರೆ. ಬಾಲ್ಕಿ ಪಟ್ಟಣದ ಎಲ್ಲ ಪ್ರಮುಖ ಸಹೋದರ ಸಹೋದರಿಯರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಈಗಾಗಲೇ ವಿಧಾನಸಭೆ ಚುನಾವಣೆಯಾಗಿ 21 ತಿಂಗಳು ಆಗಿದೆ. ಲೋಕಸಭೆ ಚುನಾವಣೆ ಆಗಿನೂ ಸುಮಾರು ಇವತ್ತು 9 ತಿಂಗಳಾಗಿದೆ. 10ನೇ ತಿಂಗಳು ನಡೀತಾ ಇದೆ. 9 ತಿಂಗಳು ಮುಗಿದಿದೆ. ಬಾಲ್ಕಿ ಕ್ಷೇತ್ರದ ಜನ, ಈ ರಾಜ್ಯದ ಜನ ನಮ್ಮ ಮೇಲೆ ವಿಶ್ವಾಸ ಇಕ್ಕಿ, ನಮ್ಮ ನಾಯಕರುಗಳ ಮೇಲೆ, ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಕ್ಕಿ ನಮ್ಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಮತ್ತೆ ನೀವೆಲ್ಲ ನೋಡ್ತಾ ಇದ್ದೀರಿ, ನಾವೇನೇನು ಭರವಸೆ ಕೊಟ್ಟಿದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಎಲ್ಲಾ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದೇವೆ. 5 ಗ್ಯಾರಂಟಿಯನ್ನು ಯಥಾವತ್ತಾಗಿ ಇಡೀ ದೇಶದಲ್ಲಿ ಜಾರಿಗೆ ತಂದಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನಮ್ಮ ಸರ್ಕಾರ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಇವತ್ತು ಪ್ರತಿಯೊಂದು ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ 3.5 ಲಕ್ಷ ಮಹಿಳೆಯರಿಗೆ ಕೊಡ್ತಾ ಇದ್ದಾವೆ. ಪ್ರತಿ ತಿಂಗಳು 70 ಕೋಟಿ ರೂಪಾಯಿ ನೇರವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಸಿಗ್ತಾ ಇದೆ. ಫ್ರೀ ಆಗಿ ಕರೆಂಟ್ ಕೊಡ್ತಾ ಇದ್ದೇವೆ, ಹೆಚ್ಚುವರಿ ಅಕ್ಕಿ ಕೊಡ್ತಾ ಇದ್ದೇವೆ. ಮಹಿಳೆಯರಿಗಾಗಿ ಶಕ್ತಿ ಯೋಜನೆಗಳಲ್ಲಿ ಬಸ್ ಸೌಲಭ್ಯ ಫ್ರೀ ಆಗಿ ಕೊಟ್ಟಿದ್ದೇವೆ. ಯುವಕರಿಗೆ ನಿರುದ್ಯೋಗಿ ಭತ್ಯೆ ಕೊಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇವತ್ತು ಬಹಳ ಜನ ನಮ್ಮ ವಿರೋಧ ಪಕ್ಷದವರು ಮಾತನಾಡಿದ್ರು. ಯಾಕಂದ್ರೆ ಹಿಂದೆ 20 ತಿಂಗಳ ಕೆಳಗಡೆ ಬೇರೆ ಪಕ್ಷ ಸರ್ಕಾರ ಇತ್ತು ರಾಜ್ಯದಲ್ಲಿ, ಅವರು ಮಾಡಬಹುದಾಗಿತ್ತು, ಮಾಡಿದ್ರ